ವಿಮಾನದಲ್ಲಿ ಹಕ್ಕಿಯ ಹಾಗೆ ಹಾರಾಡೋದು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇತ್ತೀಚಿನ ದಿನಗಳಲ್ಲಿ ವಿಮಾನ ಪ್ರಯಾಣ ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಶ್ರೀಮಂತರು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಮಾತ್ರ ಅಲ್ಲದೆ ಜನಸಾಮಾನ್ಯರು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ. ಎಷ್ಟೋ ಜನರಿಗೆ ಒಮ್ಮೆಯಾದ್ರೂ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಂತ ಕನಸು ಕೂಡ ಇರುತ್ತೆ. ಆದ್ರೆ ಜಗತ್ತಿನ ಕೆಲವು ವಿಮಾನ ನಿಲ್ದಾಣಗಳಲ್ಲಿ ಲ್ಯಾಂಡ್ ಆಗೋದು ತುಂಬಾ ಡೇಂಜರಸ್ ಅನ್ನೋದು ನಿಮಗೆ ಗೊತ್ತಾ? ಹೌದಾ? ಹಾಗಿದ್ಯಾ? ಈ ತರ ಅಂತೀರಾ? ಎಸ್, ಅದ್ರ ಬಗ್ಗೆ ನಾನ್ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪಾರೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಭೂತಾನ್. ಸಮುದ್ರ ಮಟ್ಟದಿಂದ 7364 ಅಡಿ ಎತ್ತರದಲ್ಲಿ ಹಿಮಾಲಯದ ನಡುವೆ ಇರುವ ಭೂತಾನ್ ದೇಶದ ಏಕೈಕ ವಿಮಾನ ನಿಲ್ದಾಣ ಇದು. ಕೇವಲ 17 ಪೈಲಟ್ಗಳಿಗೆ ಮಾತ್ರ ಇಲ್ಲಿ ಇಳಿಯೋದಕ್ಕೆ ಅವಕಾಶ ಕೊಡಲಾಗಿದೆ. ಅದರರ್ಥ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಗಳು ಮಾತ್ರ ಇಲ್ಲಿ ವಿಮಾನಗಳ ಕಾರ್ಯಾಚರಣೆ ನಡೆಸ್ತಾರೆ. ಇಲ್ಲಿ ವಿಮಾನ ಹಗಲಿನಲ್ಲಿ ಮಾತ್ರ ಲ್ಯಾಂಡ್ ಆಗತ್ತೆ, ಹಾಗೆ ಟೇಕ್ ಆಫ್ ಕೂಡ ಮಾಡಬಹುದು. ಆದ್ರೆ ರಾತ್ರಿ ಮಾಡೋ ಹಾಗಿರಲ್ಲ. ಯಾಕಂದ್ರೆ ರಾತ್ರಿ ವಿಮಾನಗಳು ಪರ್ವತಕ್ಕೆ ಅಪ್ಪಳಿಸುವ ಅಪಾಯ ಇರತ್ತೆ. ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕಠ್ಮಂಡು. ನೇಪಾಳದ ರಾಜಧಾನಿ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ವಿಶ್ವದ ಅತ್ಯಂತ ಡೇಂಜರಸ್ ಏರ್ಪೋರ್ಟ್ ಅನ್ಸ್ಕೊಂಡಿದೆ. 1949ರಲ್ಲಿ ಮೊದಲ ಬಾರಿಗೆ ಇಲ್ಲಿಂದ ವಿಮಾನವನ್ನ ಹಾರಿಸಲಾಗುತ್ತೆ. ಅಂದಿನಿಂದ ಇಲ್ಲಿ ಸುಮಾರು 18 ವಿಮಾನಗಳು ಆಕ್ಸಿಡೆಂಟ್ಗಳಾಗಿವೆ. ಅವುಗಳಲ್ಲಿ ಹಲವು ಮಾರಣಾಂತಿಕಗಳು ಕೂಡ ಆಗಿದ್ವು.
ಮೊದಲನೆಯದು ಪ್ರಿನ್ಸೆಸ್ ಜೂಲಿಯಾನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸೇಂಟ್ ಮಾರ್ಟಿನ್. ಇದು ಸೇಂಟ್ ಮಾರ್ಟಿನ್ ಕೆರಿಬಿಯನ್ ದ್ವೀಪವಾಗಿದ್ದು, ಇಲ್ಲಿ ವಿಮಾನ ನಿಲ್ದಾಣದ ರನ್ವೇ ಕೇವಲ 7100 ಅಡಿ ಉದ್ದ ಆಗಿದೆ. ಒಂದು ಕಡೆ ಸಮುದ್ರ ತೀರ, ಇನ್ನೊಂದು ಕಡೆ ಪರ್ವತ. ಇಲ್ಲಿ ಅನೇಕ ಜನರು ವಿಮಾನದೊಂದಿಗೆ ಸೆಲ್ಫಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. 2017ರಲ್ಲಿ ವಿಮಾನ ನಿಲ್ದಾಣದ ಬೇಲಿಯಲ್ಲಿ ಮಹಿಳೆಯೊಬ್ಬರು ನಿಂತ್ಕೊಂಡಿರ್ತಾರೆ. ಆಗ ವಿಮಾನ ಆಕೆಯ ತಲೆಗೆ ಡಿಕ್ಕಿ ಹೊಡೆದು ಮಹಿಳೆ ಅಲ್ಲೇ ಸತ್ತು ಹೋಗ್ತಾರೆ. ನಾಲ್ಕನೆಯದು ಮಡೈರಾ ವಿಮಾನ ನಿಲ್ದಾಣ. ಪೋರ್ಚುಗಲ್ನ ಸಂಟಾ ಕ್ರೂಸ್ನಲ್ಲಿರುವ ಈ ವಿಮಾನ ನಿಲ್ದಾಣವನ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೂಡ ಕರೀತಾರೆ. ಇದರ ಏರ್ ಸ್ಕ್ರಿಪ್ಟ್ ತುಂಬಾ ಚಿಕ್ಕದಾಗಿರುತ್ತೆ. ಇದನ್ನ ಸಮುದ್ರ ಮತ್ತು ಪರ್ವತ ಬಂಡೆಯ ನಡುವೆ ಇರಿಸಲಾಗಿದೆ. ಇಲ್ಲಿ ಸುರಕ್ಷಿತ ಲ್ಯಾಂಡಿಂಗ್ ಮಾಡೋದು ಸವಾಲು, ಅಂದ್ರೆ ಚಾಲೆಂಜಿಂಗ್ ಆಗಿರುತ್ತೆ. ಅಂಟಾರ್ಟಿಕಾ ಸಾಗರದಿಂದ ಬರುವ ಬಲವಾದ ಗಾಳಿ ಕೂಡ ಇಲ್ಲಿ ಪ್ರಕ್ಷುಬ್ಧತೆಯ ಅಪಾಯವನ್ನ ಹೆಚ್ಚಿಗೆ ಮಾಡುತ್ತೆ. ಕೊನೆಯದಾಗಿ ಜಿಬ್ರಲ್ಟರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ನಿಲ್ದಾಣ ವಿಶ್ವದ ಅತ್ಯಂತ ವಿಶಿಷ್ಟ ಮತ್ತು ಡೇಂಜರಸ್ ವಿಮಾನ ನಿಲ್ದಾಣಗಳಲ್ಲೂ ಒಂದು. ಇದರ ರನ್ವೇ ನಗರದ ಮಧ್ಯದಲ್ಲಿ ಹಾದು ಹೋಗುತ್ತೆ. ವಿಮಾನ ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗುವಾಗ ರಸ್ತೆಯಲ್ಲಿ ವಾಹನ ಮತ್ತು ಜನಸಂಚಾರ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕಾಗತ್ತೆ. ವಿಮಾನದಲ್ಲಿ ಸಂಚಾರ ಮಾಡೋದು ಎಷ್ಟೋ ಜನರ ಕನಸು. ಆದ್ರೆ ನಾನು ಹೇಳಿದ ಸ್ಥಳಗಳ ಕಡೆ ಪ್ರಯಾಣ ಮಾಡಬೇಕು ಅಂದ್ರೆ ಕೊಂಚ ಗಮನ ಹರಿಸಿ ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.